ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಿದ್ದವನ್ನ ಆಸ್ತಿ ಕೋಟಿ ಕೋಟಿ ಇದೆ. ಕೋಟ್ಯಾಧಿಪತಿ ಭಿಕ್ಷುಕನ ಆಸ್ತಿ ಕೇಳ್ಬಿಟ್ರೆ ಎಂಥವ್ರು ಕೂಡ ಬೆಚ್ಚು ಬೀಳ್ತಾರೆ. ಎಂದವ್ರನ್ನ ಸರ್ಫಾ ಬಜಾರ್ನಲ್ಲಿ ಭಿಕ್ಷೆ ಬೇಡ್ತಾ ಇದ್ದ ಕುಬೇರ ಇವನು. ಹರಿದ ಬಟ್ಟೆ ಹಾಕೊಂಡು ರೋಡ್ ಸೈಡ್ ಭಿಕ್ಷೆ ಬೇಡ್ತಾ ಇದ್ದ ವ್ಯಕ್ತಿ ಭಿಕ್ಷೆ ಬೇಡಿದ ಹಣವನ್ನ ಬಡ್ಡಿಯಂಗ್ ಸಾಲ ಕೊಡ್ತಾ ಇದ್ನಂತೆ. ಭಿಕ್ಷೆ ಹಣದಿಂದ ಬಡ್ಡಿ ಬಿಸ್ನೆಸ್ ಮಾಡೋಕೆ ಶುರುವಾಗಿದ್ದ. ದುಡ್ಡು ಚೆನ್ನಾಗಿ ಮಾಡ್ತಾ ಇದ್ದ. ಈತನ ಹತ್ರ ಜಸ್ಟ್ ಇಮ್ಯಾಜಿನ್ 3 ಮನೆ, 3 ಆಟೋ ಬಾಡಿಗೆಗೆ ಬಿಟ್ಟಿದ್ದಾನೆ ಇವನು. ಮನೇನ್ ಬಾಡಿಗೆ ಕೊಟ್ಟಿದ್ದಾನೆ. ಇಷ್ಟಿದ್ರೂ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಒಂದು ಮನೆ ಪಡ್ಕೊಂಡಿದ್ದ. ಅನುಕಂಪವನ್ನೇ ಬಂಡವಾಳ ಮಾಡ್ಕೊಂಡಿದ್ದವನ ಮುಖವಾಡ ಈಗ ಬಯಲಾಗಿದೆ. ಭಿಕ್ಷುಕನ ಆಸ್ತಿ ಕಂಡು ಅಧಿಕಾರಿಗಳು ವಿಚಾರಣೆ ಮಾಡ್ಬೇಕಾದ್ರೆ ದಂಗಾಗಿ ಹೋಗ್ಬಿಟ್ರು. ಅಂದ್ರೆ ಶ್ರೀಮಂತ ಭಿಕ್ಷುಕ ಆಯ್ತಾ. ಭಿಕ್ಷುಕರಲ್ಲಿ ಅತ್ಯಂತ ಶ್ರೀಮಂತ. ಮನೆ ಇಲ್ಲ, ಬಾಡಿಗೆ ಕಟ್ಟಿ ಜೀವನ ಮಾಡ್ತಾ ಇರೋರ್ನ ನೋಡ್ತಾ ಇದೀವಲ್ವಾ, 9 to 6 ಜಾಬ್ ಮಾಡ್ಕೊಂಡು. ಇವನು ಭಿಕ್ಷೆ ಬೇಡ್ಕೊಂಡು 3 ಮನೆ 3 ಆಟೋ ಬಾಡಿಗೆ ಕೊಟ್ಟಿದ್ದ.